BBMP ಚುನಾವಣೆ ಈ ಬ್ಯಾಲೆಟ್ಟು ತರಬೇಕು ಅಂತ ಮೊನ್ನೆ ತೀರ್ಮಾನ ತಗೊಂಡಿದ್ದೀವಿ. ಈ ಬ್ಯಾಲೆಟ್ ತಯಾರಿಸೋದು ಎಲ್ಲಿ ಗೊತ್ತಾ? ಜರ್ಮನಿ ಮತ್ತು ಜಪಾನಲ್ಲಿ. ಜರ್ಮನಿಯಿಂದ ಎಲ್ಲ ದೇಶಗಳು ತರಿಸ್ಕೊಳ್ತಾ ಇದ್ವಿ. ಜರ್ಮನಿನಲ್ಲಿ 2009ರಲ್ಲಿ ಅಲ್ಲಿನ ಸುಪ್ರೀಂ ಕೋರ್ಟು ಬ್ಯಾಲೆಟ್ ಬಾಕ್ಸ್ ಉಪಯೋಗಿಸ್ಬಾರ್ದು ಅಂತ ನಿಷೇಧ ಮಾಡಿಬಿಟ್ಟು ಎಲ್ಲಿ ತಯಾರಿಸ್ತಾರಲ್ಲ ನಾವೆಲ್ಲ ತರಿಸ್ಕೊಳ್ತೀವಲ್ಲ ಆ ಬ್ಯಾಲೆಟ್ಟು ಉಪಯೋಗಿಸ್ಬಾರ್ದು ಅಂತ ಇದು ಜರ್ಮನಿಯ ಕೋರ್ಟೇ ತೀರ್ಮಾನ ಆಗಿದೆ. ಅಮೇರಿಕಾದಲ್ಲಿಲ್ಲ, ಇಂಗ್ಲೆಂಡಲ್ಲಿಲ್ಲ, ದೊಡ್ಡ ಫ್ರಾನ್ಸು, ದೊಡ್ಡ ಮುಂದುವರೆದ ರಾಷ್ಟ್ರಗಳು ಅಂತ ಹೇಳ್ತೀವಲ್ಲ ಅವ್ರು ಯಾರೂ ಕೂಡ EVM ಉಪಯೋಗಿಸ್ತಿಲ್ಲ. ಈಗ ನಮ್ಮಲ್ಲಿ ಪ್ರಾರಂಭದಲ್ಲಿ ಇದು ರಾಜೀವ್ ಗಾಂಧಿಯವರು ಇದ್ದಾಗ ಅವಾಗ ಅಂದರೆ ಎಲೆಕ್ಷನ್ ಕಮಿಷನು ಸರ್ಕಾರ ತೀರ್ಮಾನ ತಗೊಂಡು ಇತ್ತೀಚೆಗೆ ಇದರಲ್ಲಿ ಮೋಸ ಆಗ್ತಾ ಇದೆ ಅಂತ ಎಲ್ಲರಿಗೂ ಕೂಡ ಡೌಟ್. ಯಾಕೆ ಬಳಸಾಗಬೇಕು? ಅಮೇರಿಕಾ, ಜರ್ಮನಿ, ಇಂಗ್ಲೆಂಡು, ಫ್ರಾನ್ಸು ಅಂಥ ರಾಷ್ಟ್ರಗಳೇ ಬಳಸದೇ ಇರೋವಾಗ ನಾವು ಯಾಕೆ ಬಳಸಬೇಕು ಅಂತ ಒಂದು ಕೂಗು ಇಟ್ಟಿದೆ. ಅದರ ಪ್ರಕಾರ ನಾವು ಇವತ್ತು ತೀರ್ಮಾನ ತಗೊಂಡಿದ್ದೀವಿ. ಏನು ನಷ್ಟ ಏನಿಲ್ಲ ಬಿಡಿ. ತಂತ್ರಜ್ಞಾನ ಬೆಳೆದಂಗೆ ಡೆವಲಪ್ಮೆಂಟ್ ಆಗಬೇಕು, ಅದರಲ್ಲಿ ಲೋಪಗಳಿದ್ದರೆ ಸರಿಪಡಿಸೋದ್ರ ಬಗ್ಗೆ ದಿಕ್ಕಿನ ಪ್ರಯತ್ನ ಮಾಡಿದ್ರೆ ಮತ್ತೆ ಬ್ಯಾಕ್ ಬರ್ತಾ ಇದ್ದೀವಿ ಅಂತ ಅನ್ಸೋದಿಲ್ಲ ಸರ್? ಏನು ಆ ಥರದ್ದೇನಿಲ್ಲ. ಈಗ ಎಲ್ಲೋ ಲಕ್ಷ ಕಿಲೋಮೀಟರು ದೂರ ಇರ್ತಕ್ಕಂಥ ಗ್ರಹಗಳಲ್ಲಿ ಉಪಗ್ರಹಗಳನ್ನು ಕಳಿಸಿ ಇಲ್ಲಿಂದ ಅದನ್ನು ಮಾನಿಟರ್ ಮಾಡ್ತಾರೆ. ಮತ್ತು ಎಲ್ಲದನ್ನು ಮಾನಿಟರ್ ಮಾಡುವಾಗ ಇದನ್ನು ಮಾನಿಟರ್ ಮಾಡೋಕ್ಕಾಗಲ್ಲ ಅಂತ ಸಂಶಯ ಇದ್ದೇ ಇರುತ್ತೆ. ಜರ್ಮನಿಯಿಂದಲೇ ಯಾಕೆ 2009ರಲ್ಲೇ ಬ್ಯಾನ್ ಮಾಡಿದ್ರು. EVM ತಯಾರಿಸೋದೇ ಅಲ್ಲಿ ಜರ್ಮನಿಯಿಂದ. ಇದಾದರೆ ಯಾವ ಮೋಸನೂ ಇಲ್ವಾ ಬ್ಯಾಲೆಟ್ ಬಾಕ್ಸಲ್ಲಿ? ಸುರೇಶ್ ಕುಮಾರ್ ಟ್ವೀಟ್ ಮಾಡ್ತಾರೆ, ವಾಪಸ್ ಶಿಲಾಯುಗಕ್ಕೆ ಹೋಗ್ತಾ ಇದ್ದಾರೆ ಕಾಂಗ್ರೆಸ್ನವರು ಅಂತ. ಶಿಲಾಯುಗ ಅಲ್ಲ, ಮೋಸದ ಯುಗದಿಂದ ಶಿಲಾಯುಗಕ್ಕೆ ಬಂದರೂ ಏನು ತೊಂದರೆ ಏನಿಲ್ಲ. ಮೋಸದ ಯುಗದಿಂದ ಯಾವ ಯುಗಕ್ಕೆ ಬಂದರೂ ಏನು ತೊಂದರೆ ಏನೂ ಇಲ್ಲ. ಅವರಿದ್ದು ಮೋಸದ ಯುಗದಲ್ಲಿ. ಅಲ್ಲ, ಈಗ ಎಲ್ಲೆಲ್ಲಿ ಕಾಂಗ್ರೆಸ್ ಗೆಲ್ಕೊಂಡು ಬಂದಿರ್ತದೆ ಅಲ್ಲಿ ಏನೋ ಅನ್ಸೋದಿಲ್ಲ ತಮಗೆ ಅಂತ ಅವ್ರ ಆರೋಪ ಇದೆ. ಮಾಡೋವಂಥವ್ರು ಯಾವಾಗಲೂ ಮಾಡೋದು, ಎಲ್ಲ ಎಲೆಕ್ಷನ್ಸು ಮಾಡೋದು ನೋಡಿಕೊಂಡು ಸಮಯ ಸಂದರ್ಭ ನೋಡಿಕೊಂಡು ಅವರಿಗೆ ಅನುಕೂಲ ಅಂತ ಮಾತ್ರ ಎಲ್ಲ ಯಾವಾಗಲೂ ಮಾಡಲ್ಲ, ಎಲ್ಲ ಎಲೆಕ್ಷನ್ ಮಾಡಲ್ಲ. ಅವ್ರು ಯಾವ್ದು ಬೇಕೋ ಅಂಥದ್ರಲ್ಲಿ ಮಾತ್ರ ಮಾಡ್ತಾರೆ. ಒಟ್ಟಾರೆ ಹಂಗೆ ಮಾಡ್ತಿದ್ದಾರೆ ಅಂತ ಮಾಡ್ತಾರೆ. ಹೇಳಲಿಲ್ವ ನಾನೀಗ? ಸುನೀತಾ ವಿಲಿಯಮ್ಸ್ ಎಷ್ಟು ದಿವಸ ಇದ್ರು ಮೇಲ್ಗಡೆ ಅಲ್ವಾ? ಅವ್ರನ್ನ ಎಷ್ಟು ತಿಂಗಳಿದ್ದು ಮೇಲ್ಗಡೆ, ಆಮೇಲೆ ಅವ್ರು ಕರ್ಕೊಂಬಂದ್ರಲ್ಲ, ಇಲ್ಲಿಂದ ತಾನೇ ಆಪ್ರೇಟ್ ಮಾಡ್ತಾ ಇದ್ದಾರೆ. ಸರ್, ರಾಜಣ್ಣ ಅವ್ರನ್ನ BJP